ಭಾಲ್ಕಿ ಪಟ್ಟಣದಲ್ಲಿ ಇದೇ ಬರುವ ಮಾರ್ಚ್ 28ಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸಂಘಟನೆಯ ಸಹಯೋಗದಲ್ಲಿ ಶ್ರೀರಾಮನವಮಿ ಉತ್ಸವ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಅಂತ ಶ್ರೀರಾಮನವಮಿ ಉತ್ಸವ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಚನ್ನಬಸವಣ್ಣ ಬಳಾತೆ ಅವರು ತಿಳಿಸಿದ್ದಾರೆ. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಅಂದು ಮಧ್ಯಾಹ್ನ 2 ಗಂಟೆಗೆ ಹಳೆ ಪಟ್ಟಣದ ವಿಠ್ಠಲ ಮಂದಿರ ಆವರಣದಿಂದ ಬೃಹತ್ ಶೋಭಾಯಾತ್ರೆ ಮೆರವಣಿಗೆ ಪ್ರಮುಖ ಬೀದಿ ವೃತ್ತಗಳ ಮೂಲಕ ಹೊರಟು ಮಹಾತ್ಮ ಗಾಂಧಿ ವೃತ್ತ ತಲುಪಲಿದೆ. ನಂತರ ಸಂಜೆ 7 ಗಂಟೆಗೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕ ಸಮಾರಂಭ ಜರುಗಲಿದೆ. ಶ್ರೀರಾಮ, ಹನುಮಾನ ಮತ್ತು ನರಸಿಂಹದೇವರ ಭಾವಚಿತ್ರಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಲಿದ್ದು ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು ಮೆರಗು ನೀಡಲಿವೆ ಅಂತ ತಿಳಿಸಿದರು. ಮೆಹಕರ್ ತಡೋಳ, ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ರಾಜೇಶ್ವರ ಶ್ರೀವಾಚಾರ್ಯರು, ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು, ಶಿವಣಿ ಹಲ್ಬರ್ಗಾ ಶ್ರೀಮಠದ ಹವಲಿಂಗೇಶ್ವರ ಶಿವಾಚಾರ್ಯರು ಮತ್ತು ಶ್ರೀರಾಮ ಚೈತನ್ಯ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಸಾರ್ವಜನಿಕ ಸಮಾರಂಭ ನಡೆಯಲಿದ್ದು ಸಾಮಾಜಿಕ ಕಾರ್ಯಕರ್ತೆ ಕಾಜಲ್ ಹಿಂದೂಸ್ತಾನಿ ಪ್ರಮುಖ ಭಾಷಣ ಮಾಡಲಿದ್ದಾರೆ ಅಂತ ತಿಳಿಸಿದರು. ಅಧ್ಯಕ್ಷ ಶಿವು ಲೋಖಂಡೆ ಮಾತನಾಡಿ, ಪಟ್ಟಣದಲ್ಲಿ ಶ್ರೀರಾಮನವಮಿ ನಿಮಿತ್ತ ನಡೆಯಲಿರುವ ಬೃಹತ್ ಶೋಭಾಯಾತ್ರೆ ಮತ್ತು ಸಾರ್ವಜನಿಕ ಸಮಾರಂಭದಲ್ಲಿ ಪಟ್ಟಣ ಸೇರಿ ಗ್ರಾಮೀಣ ಭಾಗದಿಂದ ಸುಮಾರು 10,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಶ್ರೀರಾಮನವಮಿ ಇದೊಂದು ಹಿಂದೂ ಸಮಾಜದ ಉತ್ಸವ. ಯಾವುದೇ ಜಾತಿ ಭೇದ ಮತ ಇಲ್ಲದೆ ಎಲ್ಲರನ್ನ ಒಗ್ಗೂಡಿಸಿ ಶ್ರೀರಾಮನವಮಿ ಆಚರಿಸಲಾಗುತ್ತದೆ ಅಂತ ತಿಳಿಸಿದರು. ಶ್ರೀರಾಮನವಮಿ ಉತ್ಸವ ಭಾಲ್ಕಿಯಲ್ಲಿ ದಿನಾಂಕ 28ನೇ ತಾರೀಕು 28 ಮಾರ್ಚ್ 2026 ರಂದು ರಾಮನವಮಿ ಉತ್ಸವ ಭಾಲ್ಕಿಯಲ್ಲಿ ಮಾಡಬೇಕಂತ ನಾವೆಲ್ಲ ಸಭಿಕರವರು ಫೈನಲ್ ಮಾಡಿದ್ದೀವಿ. ಈ ಕಾರ್ಯಕ್ರಮವು ಒಂದು ಶೋಭಾಯಾತ್ರೆ ಮತ್ತು ಸಾರ್ವಜನಿಕ ಸಮಾರಂಭ 2 ಹಂತಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ಬೃಹತ್ ಶೋಭಾಯಾತ್ರೆ 28ನೇ ತಾರೀಕು ಶನಿವಾರದಂದು ಮಧ್ಯಾಹ್ನ 2 ಗಂಟೆಗೆ ವಿಠ್ಠಲ್ ಮಂದಿರದಿಂದ ಪ್ರಾರಂಭವಾಗಿ ಚೌಡಿ, ಅದಾದ ನಂತರ ಬೊಮ್ಮುಡೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ಸರ್ಕಲ್ನಿಂದ ಸಾಯಂಕಾಲ 7 ಗಂಟೆಗೆ 6:30ರಿಂದ 7 ಗಂಟೆ ಸುಮಾರು ಗಾಂಧಿ ವೃತ್ತದಲ್ಲಿ ಮುಕ್ತಾಯಗೊಳ್ಳುತ್ತೆ. ತದನಂತರ ಒಂದು ಸಾರ್ವಜನಿಕ ಸಮಾರಂಭ ಗಾಂಧಿ ವೃತ್ತದಲ್ಲೇ ಆಯೋಜನೆ ಮಾಡಲಾಗಿದೆ. ಸುಮಾರು ಒಂದು 1200 ಜನರು ಕೂಡುವ ವ್ಯವಸ್ಥೆ ಕೂಡ ಗಾಂಧಿ ವೃತ್ತದಲ್ಲಿ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಕಾಜಲ್ ಹಿಂದೂಸ್ತಾನಿ ಅವರು ಜಾಮ್ನಗರ್, ಗುಜರಾತಿಂದ ಆಗಮಿಸ್ತಾ ಇದ್ದಾರೆ. ಅವರೊಬ್ಬರು ಸಾಮಾಜಿಕ ಕಾರ್ಯಕರ್ತೆ, ಆಮೇಲೆ ಒಂದು ಹಿಂದುತ್ವ ಒಂದು ವಾಗ್ಮಿಗಳನ್ನು ಕೂಡ ಹೇಳ್ಬೋದು. ಈ ಕಾರ್ಯಕ್ರಮ ಸಲುವಾಗಿ ಈಗಾಗಲೇ ನಾವು ಒಂದು ವಿವಿಧ ಬಡಾವಣೆಗಳಲ್ಲಿ ಹೋಗಿ ಪ್ರಚಾರ ಕೈಗೊಂಡಿದ್ದೇವೆ. ಈ ಸಾರ್ವಜನಿಕ ಜನರು ಬರ್ತಾ ಹೋಗ್ತಾ ಇರ್ತಾರೆ, ಅಂಥ ಕಡೆ ಹೋಗಿ ಈ ರಾಮನವಮಿಗೆ ಎಲ್ಲರಿಗೂ ಒಂದು ತಾವೆಲ್ಲ ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವ ಉದ್ದೇಶದಿಂದ ನಾವೆಲ್ಲ ಪ್ರಯತ್ನ ಮಾಡ್ತೇವೆ.